ಪರಮಾತ್ಮನ ಅಪಾರವಾಗಿರ್ತಕ್ಕಂಥ ಲೀಲೆಗಳಿಂದ ಕೂಡಿರುವ ಶ್ರೀಮದ್ ಭಾಗವತ ಕಥಾವನ್ನು ನಾವೆಲ್ಲ ಚಿಂತನೆ ಮಾಡ್ತಾ, ನಿನ್ನಿನ ದಿವಸ ಮನುಷ್ಯ ಜನ್ಮದ ಸಾರ್ಥಕತೆ ಎಲ್ಲಿ ಅದರಿ ಅಂತ ಕೇಳಿದ್ರೆ, ಎಲ್ಲಿ ತನಕ ಈಶ್ವರನ ಅಪರೋಕ್ಷವಾಗಿರ್ತಕ್ಕಂಥ ಜ್ಞಾನ ನಿನಗಾಗಂಗಿಲ್ಲ ಅಲ್ಲಿ ತನಕ ಶಾಂತಿ ಅಂತಕ್ಕಂಥದ್ದು ಸಿಗುವುದೇ ಇಲ್ಲ. ಆ ಶಾಂತಿ ನಿನಗೆ ದೊರಕಬೇಕಾಗಿತ್ತಂದ್ರೆ ನಾನೇ ಪರಮಾತ್ಮ ಇದ್ದೀನಿ ಅಂತಕ್ಕಂಥ ಈ ಅನುಭವವನ್ನು ನೀ ಮಾಡ್ಕೋ ಅಂತ ನಮ್ಮೆಲ್ಲರಿಗೂ ತಿಳಿಸ್ತಾ, ಯಾರು ನಾ ಪರಮಾತ್ಮ ಇದ್ದೀನಿ ಅನ್ನುವ ಅಹಂ ಬ್ರಹ್ಮಾಸ್ಮಿ ಈ ಜ್ಞಾನವನ್ನು ಮಾಡಿಕೊಂಡನ, ಅವನ್ನ ಏನು ಮಾಡ್ಯಾನ ಅಂತ ಕೇಳಿದ್ರೆ ಅಪರೋಕ್ಷವಾಗಿ ಸಾಕ್ಷಾತ್ಕಾರವನ್ನು ಮಾಡಿಕೊಂಡವ್ರು ಅದರ ಅಂತ ತಿಳ್ಕೊಂಡು ತಿಳಿಸ್ತಾ, ನಿನ್ನಿನ ದಿವಸ ನಮ್ಮೆಲ್ಲರಿಗೂ ಜ್ಞಾನಿಯಾಗಿರ್ತಕ್ಕಂಥವನು ಎಲ್ಲೆಲ್ಲಿ ತನ್ನ ಮನೋವೃತ್ತಿ ಹೋಗುತ್ತದ ಅಲ್ಲಲ್ಲಿ ಏನು ಮಾಡ್ತಾ ಇದ್ದಾನಂದ್ರೆ ತತ್ವ ದರ್ಶನವನ್ನೇ ಮಾಡ್ತಾ ಇದ್ದಾನ. ಪರಮಾತ್ಮನನ್ನು ನೋಡ್ತಕ್ಕಂಥ ದೃಷ್ಟಿ ಅವನಿಗೆ. ಯತ್ರ ಯತ್ರ ಮನೋಯಾತಿ ತತ್ರ ತತ್ರ ಬ್ರಹ್ಮ ದರ್ಶನ. ಮನೋವೃತ್ತಿ ಎಲ್ಲೆಲ್ಲಿ ಹೋಗುತ್ತದ ಅಲ್ಲೆಲ್ಲಿ ಬ್ರಹ್ಮನನ್ನೇ ಕಾಣುವಂಥ ಒಂದು ಸ್ಥಿತಿಯನ್ನು ಆ ಜ್ಞಾನಿಯಾಗಿರ್ತಕ್ಕಂಥವನು ಪಡ್ಕೊಂಡಿರ್ತಾನ ಅನ್ನೋ ಮಾತನ್ನು ನಿನ್ನೆ ದಿವಸ ನಾವೆಲ್ಲ ಕೇಳ್ತಾ ಬಂದಿದ್ವಿ. ಇವತ್ತು ಅದನ್ನೇ ಮುಂದುವರಿಸ್ತಾ ಅವರಂತಾರ, ಮಂದಿರ್ ಮೇ ಪ್ರಭು ಕೆ ದರ್ಶನ್ कर लेने पर भी ज्ञानी पुरुष जह दृष्टि जाती है वही भगवान रूप का अनुभव करते हैं. ನೋಡ್ರಿ, ಎಲ್ಲಿ ಅವನು ಪರಮಾತ್ಮ ಮಂದಿರಕ್ಕೆ ಹೋಗ್ತಾನ, ಮಂದಿರಕ್ಕೆ ಹೋಗಿ ಏನು ಮಾಡ್ತಾನ, ಅಲ್ಲಿ ಭಗವಂತನ ದರ್ಶನ ಮಾಡ್ತಾನೆ. ದರ್ಶನ ಮಾಡಿ ಹೊರಗೆ ಬಂದ ಅಂದ್ರೆ ಅವನ ದೃಷ್ಟಿ ಎಲ್ಲಿ ಹೋಗುತ್ತದ ಅಲ್ಲಿನೂ ಕೂಡ ಭಗವಂತನನ್ನೇ ನೋಡುವಂಥ ಅನುಭವವನ್ನು ಅವ ಮಾಡ್ತಾ ಇರ್ತಾನ. ಅದಕ್ಕೆ ಮನ್ ಜಹ ಜಾಯೆ ವಹ ಈಶ್ವರ ಕಾ ದರ್ಶನ್ ಕರೆ, ಯಹಿ ಹೈ ಈಶ್ವರ ಕಾ ಅಸಾಧಾರಣ ದರ್ಶನ. ನೋಡ್ರಿ, ಅಸಾಧಾರಣ ದರ್ಶನ ಯಾವುದಕ್ಕನಬೇಕು? ನಿನ್ನೆ ನಾವು ಸಾಧಾರಣ ದರ್ಶನ ಕೇಳಿದ್ವಿ, ಹೌದ್ರಿ? ಯಾವುದು ಪರಮಾತ್ಮನ ಸ್ವಪ್ನದಲ್ಲಿ ಭಗವಂತನ ದರ್ಶನವನ್ನು ನಾವು ಮಾಡ್ತಿದ್ವಿ ಅಂದ್ರೆ ಅದಕ್ಕೆ ಸಾಧಾರಣ ದರ್ಶನ ಅಂತ ಕರ್ಕೊಂಡು ಬಂದರು. ಇವತ್ತವರಂತಾರ, ಈಶ್ವರನ ಎಲ್ಲೆಲ್ಲಿ ಅವನ ಮನೋವೃತ್ತಿ ಹೋಗುತ್ತದ ಅಲ್ಲಲ್ಲಿ ಎಲ್ಲದರೊಳಗೂ ಕೂಡ ಅವ ಪರಮಾತ್ಮನ ದರ್ಶನ ಮಾಡ್ತಿದ್ದ ಅಂದ್ರೆ ಅದು ಈಶ್ವರನ ಅಸಾಧಾರಣವಾಗಿರ್ತಕ್ಕಂಥ ದರ್ಶನ ಅಂತ ಕರಿಬೇಕು. ಜೋ ಪರಮಾತ್ಮ ಮುಜ್ಮೆ ಹೈ ವಹಿ ಸಬ್ ಮೇ ಹೈ. ಯಾವ ಪರಮಾತ್ಮ ನಮ್ಮ ಹೃದಯದೊಳಗದನ ಅದೇ ಪರಮಾತ್ಮ ಎಲ್ಲದರೊಳಗೂ ಅದಾನ. ತಿಳಿತ್ರಿ, ನಮ್ಮೊಳಗೆ ಒಬ್ಬ ಬೇರೆ ಪರಮಾತ್ಮ, ಮತ್ತೊಬ್ಬರೊಳಗೆ ಬೇರೆ ಪರಮಾತ್ಮ ಇಲ್ಲ. ಪರಮಾತ್ಮ ಅಂತ ಎದಕ್ಕೆ ಅನ್ನಕತ್ತೀವಿ ನಾವು? ಚೇತನ, ಅರಿವಿಗೆ ನಾವು ಪರಮಾತ್ಮ ಅಂತ ಕರಿತೀವಿ. ಆ ಅರಿವು ಯಾವ ಪರಮಾತ್ಮ ನಿನ್ನ ಹೃದಯದೊಳಗದನ ಅದೇ ಪರಮಾತ್ಮನೇ ಎಲ್ಲರ ಹೃದಯದೊಳಗೂ ಅದಾನ. ತಿಳಿತ್ರಿ, ಅದಕ್ಕೆ ಈಶ್ವರ ಸರ್ವಭೂತಾನ ಹೃದ್ದೇಶರ್ಜುನ ತಿಷ್ಠಾಮಿ ಬ್ರಾಹ್ಮಯನ್ ಸರ್ವಭೂತೇಶು ಯಂತ್ರರೂಢಾನಿ ಮಾಯೆ ಅಂತ ಹೇಳ್ತಾರಲ್ರಿ. ಅಂದ್ರೆ ನಿನ್ನ ಹೃದಯದೊಳಗೆ ಅರ್ಜುನ ಎಲ್ಲೆಲ್ಲೋ ನನ್ನ ಅರಸಕ್ಕೆ ಹೋಗ್ಬೇಡ, ನಿನ್ನ ಹೃದಯದೊಳಗೆ ನಾ ಇದ್ದೀನಿ ಅಂತ. ಯಾವಾಗ ದ್ರೌಪದಿ ಕೃಷ್ಣನ ಕರಿತಿದ್ಲು, ಸೀರೆ ವಸ್ತ್ರಾಪರಣ ಮಾಡುವ ಕಾಲಕ್ಕೆ ಏನಂತ ಕರಿತಿದ್ಲಂತ? ಹೇ ದ್ವಾರಕಾಧೀಶ, ಹೇ ಕೇಶವ, ಹೇ ಮಾಧವ, ಧಾವ ಧಾವ ಅಂತಿದ್ಲಕಿ. ಓಡಿ ಬಾ ಪರಮಾತ್ಮ, ದ್ವಾರಕಾಧೀಶನಾಗಿರ್ತಕ್ಕಂಥ ಪರಮಾತ್ಮ ನೀನು, ಓಡಿ ಬಂದ ನನ್ನ ಮಾನವನ್ನು ಕಾಪಾಡು ಅಂತಿದ್ಲಂತ. ಅವಾಗ ಪರಮಾತ್ಮ ದ್ವಾರಕದಾಗ ಊಟಕ್ಕೆ ಕುಂತಿದ್ದಂತ. ಅವ ಓಡಿ ಬರಲಿಲ್ಲವ, ನೋಡಕತ್ತಿದ್ದ. ರುಕ್ಮಿಣಿ ಅಂದ್ಲಂತ, ಅಲ್ರಿ ಒಬ್ಬ ಸ್ತ್ರೀಗೆ ಅಪಮಾನ ಆಗಕತ್ತದ, ಆಕೆ ಕರಿಯಕತ್ತಳ, ನೀವು ಯಾಕೆ ಹೋಗುವಲ್ರಿ ಅಂದ್ಲಂತ ಆಕೆ. ಇಲ್ಲ ಇಲ್ಲ ನೋಡ ನಿನ್ನು ಅಂತ ಅಂತಿದ್ದ ಪರಮಾತ್ಮ. ಅವಾಗ ಆಕೆ ಅಂದ್ಲಂತ, ಮತ್ತು ಆಕೆ ಕರಿತಾಳ, ಆ ಕರಿವಿಕೆಗೆ ಏನು ಬೆಲೆ ಇಲ್ಲೇನು ಅಂತ ಕೇಳ್ತಿದ್ನಂತ. ಅವಾಗ ಪರಮಾತ್ಮ ಹೇಳಿದ ರುಕ್ಮಿಣಿಗೆ, ನೋಡು ರುಕ್ಮಿಣಿ, ಆ ದೃಶ್ಯವನ್ನು ಒಮ್ಮೆ ಕಣ್ಣು ತೆಗೆದು ನೋಡು. ದ್ರೌಪದಿ ಒಂದು ಕೈ ಶರಗಿಡ್ಕೊಂಡಾಳ, ನಿಲಿಗೆ ಹಿಡ್ಕೊಂಡಾಳ, ಒಂದೇ ಕೈ ಮೇಲೆ ಎತ್ತಾಳ ಆಕಿ, ಹೌದಿಲ್ರಿ? ಒಂದೇ ಕೈ ಎತ್ತಾಳ. ಅಂದ್ರೆ ಇನ್ನೂ ಪರಿಪೂರ್ಣವಾಗಿ ಸಮರ್ಪಣ ಬುದ್ಧಿ ಆಕೆ ಒಳಗೆ ಬಂದಿಲ್ಲ, ಅದಕ್ಕೆ ನಾವು ಹೋಗಾಕತ್ತಿಲ್ಲ ಅಂದ ಪರಮಾತ್ಮ. ಅದು ಕರೆ ಅನಿಸ್ತಕಿ. ಇನ್ನೂ ಒಂದೇ ಕೈ ಹಿಡ್ದಾಳ, ಒಂದೇ ಕೈ ಎತ್ತಾಳಲ್ಲ,
ಅದಕ್ಕೆ ಇನ್ನೂ ನನ್ನನ್ನು ನಾನು ರಕ್ಷಣೆ ಮಾಡಿಕೊಳ್ಳಬಲ್ಲೆ ಅನ್ನುವಂಥ ಭರವಸೆ ಆಕೆ ಒಳಗೆ ಸ್ವಲ್ಪ ಉಳಿದದ. ಪರಮಾತ್ಮ ಅದನ್ನು ಪರೀಕ್ಷೆ ಮಾಡ್ಬೇಕಂತಾನ. ಕರೆದ್ರೂ ಹೋಗಲೇ ಇಲ್ಲ. ಯಾವಾಗ ಮತ್ತೊಮ್ಮೆ ಕರಿತಿದ್ಲು, ಹಾಗೆ ದುಶ್ಯಾಸನ ಶೀರಿ ಸೆಳಿತಿದ್ದ. ಇನ್ನೂ ಒಂದೇ ನಿಲಿಗೆ ಉಳಿದಿತ್ತಂತ. ಅವಾಗಂದ್ಲು, ನನ್ನನ್ನು ನಾ ರಕ್ಷಣೆ ಮಾಡಿಕೊಳ್ಳಲು ಅಸಮರ್ಥಳು, ಮುಗಿತು ನಂದು ಅಂತ ತಿಳ್ಕೊಂಡು ಅದನ್ನು ಒಂದು ನಿಲಿಗೆ ಬಿಟ್ಟು ಯಾವಾಗ ಎರಡು ಕೈ ಎತ್ತಿ ಕರೆದ್ಲು, ಪರಮಾತ್ಮ ಏನು ಮಾಡಿದ? ಓಡೋಡಿ ಬಂದ, ಅಕ್ಷಯಾಂಬರವನ್ನು ಪ್ರದಾನ ಮಾಡಿದ, ಆಕೆಯನ್ನು ರಕ್ಷಣೆ ಮಾಡಿದ ಅಂತ ನಾವು ಕೇಳ್ತೀವಿ. ಅಷ್ಟೆಲ್ಲ ಸನ್ನಿವೇಶ ನಡೆದ ಬಳಿಕ ಯಾವಾಗ ವನವಾಸದೊಳಗಿದ್ರಲ್ಲ ಪಾಂಡವರು, ಅರ್ಜುನ ಅಳುತ್ತಾ ಕುಂತಿದ್ದ. ಹೆಂಗೆ ಸೇಡು ತೀರಿಸ್ಕೋಬೇಕು? ಕರ್ಣ ವೇಶ್ಯ ಅಂತ ಕರೆದ ದ್ರೌಪದಿಗೆ ನನ್ನ ತೊಡಿ ಮೇಲೆ ಬಂದು ಕುಂದ್ರು ಅಂತ ದುರ್ಯೋಧನ ಅಂದ. ಇಷ್ಟೆಲ್ಲ ಅಪಮಾನಗಳನ್ನು ಸಹಿಸಿ ನಾವು ಸುಮ್ಮನೆ ಬಂದಿವಲ್ಲ ಅಂತ ಅವ್ರನ್ನ ಯಾವಾಗ ಕೊಂದು ನಾ ತೃಪ್ತಿಪಟ್ಟೇನಂತ ಅಳುತ್ತಿದ್ದ. ಅವಾಗ ಪರಮಾತ್ಮ ಓಡೋಡಿ ಬಂದ ಸಮಾಧಾನ ಮಾಡಲಿಕ್ಕೆ. ಯಾವಾಗ ಪರಮಾತ್ಮ ಬಂದ ಅಳುತ್ತಿದ್ದ, ಅವಾಗ ಸಮಾಧಾನ ಹೇಳಿದ ಪರಮಾತ್ಮ, ನೋಡಪ್ಪ, ಬರೀ ದ್ರೌಪದಿದಷ್ಟೇ ಅಪಮಾನ ಅಲ್ಲ, ಇದು ಸಮಸ್ತ ಸ್ತ್ರೀ ಕುಲಕ್ಕೆ ಅಪಮಾನ ಆಗ್ಯದ. ನೀವು ಅದಕ್ಕೆ ಯಾಕೆ ಚಿಂತೆ ಮಾಡುತ್ತೀರಿ? ಅದಕ್ಕೂ ಒಂದು ಏನಾರ ಸಜೆಷನ್ ಸಿಗುತ್ತದ, ಸಮಾಧಾನ ಮಾಡಿಕೊಳ್ಳ್ರಿ, ಮುಂದಿನ ತಯಾರಿಯನ್ನು ಮಾಡಿಕೊಳ್ಳ್ರಿ ಅಂತ. ಯುದ್ಧವನ್ನು ಮಾಡಲಿಕ್ಕೆ ಶಸ್ತ್ರಾಸ್ತ್ರಗಳ ಅವಶ್ಯಕತೆ ಅದ, ಅವುಗಳನ್ನೆಲ್ಲ ಸಂಗ್ರಹ ಮಾಡ್ರಿ ಅಂತ ಹೇಳ್ತಿದ್ನಲ್ಲ. ಅವಾಗ ಭಾಳ ದುಃಖದಿಂದ ಎಷ್ಟು ಅಪಮಾನ ಮಾಡಿದ್ರಲ್ಲ ದ್ರೌಪದಿಗೆ ಅಂತಿದ್ರು. ಒಳಗಿದ್ಲು ದ್ರೌಪದಿ, ಹೊರಗೆ ಬಂದ್ಲಂತ ಅಳುತ್ತಿದ್ಲಕ್ಕಿ. ನನಗೇನು ತಯಾರು ಮಾಡ್ಕೊ ಅಂತೀರಿ ಅಂದ್ಲಂತಕ್ಕಿ. ಅವನಿಗೇನು ಹೇಳಕತ್ತೀರಿ? ಅರ್ಜುನನಿಗೆ ನೀನು ಶಸ್ತ್ರಾಸ್ತ್ರಗಳನ್ನು ತಯಾರು ಮಾಡ್ಕೊ ಅಂತ, ಅವನಿಗೆ ಪ್ರಾಯಶ್ಚಿತ ಮಾಡ್ಕೊ ಅಂತ ಧರ್ಮನಿಗೆ ಹೇಳಿದಿ. ನಾನೇನು ತಯಾರು ಮಾಡಿಕೊಳ್ಳಿ ಅಂತ ದ್ರೌಪದಿ ಅಳುತ್ತಿದ್ಲಂತ. ನೀ ಏನು ಮಾಡೋ ಅವಶ್ಯಕತೆ ಇಲ್ಲ ಅಂದವ. ನೀ ಸಂಕಲ್ಪ ಮಾಡಿದೆಲ್ಲ, ಈಗ ನಿನ್ನ ಬಿಚ್ಚಿರ್ತಕ್ಕಂಥ ಕೇಶಗಳೇ ಸಾಕ್ಷಿ ಅದಾವೀಗ, ಅದಕ್ಕೆ ನೀನು ನೋಡ್ತಾ ಇರು ಅಂತ ಪರಮಾತ್ಮ ಹೇಳುವಾಗ ಅಳುತ್ತಿದ್ಲಂತ. ಒಂದು ವೇಳೆ ಆ ಕ್ಷಣದೊಳಗೆ ನೀ ಇರಲಿಲ್ಲ ಅಂದ್ರೆ ನನ್ನ ಪರಿಸ್ಥಿತಿ ಏನಾಗುತ್ತಿತ್ತು? ಹೌದಿಲ್ರಿ? ಅದನ್ನ ನೆನೆಸ್ಕೊಂಡು ಅಳತಾಳಕ್ಕಿ. ತುಂಬಿರ್ತಕ್ಕಂಥ ಸಭಾದೊಳಗೆ ಮಾನು ಹೋಗಿತ್ತಂದ್ರೆ ನನ್ನ ಗತಿ ಹೆಂಗ? ನಾನು ಎಷ್ಟೋ ಸಲ ಕರೆದೆ, ನೀನು ಜಲ್ದಿ ಬರಲಿಲ್ಲ. ಹೌದಿಲ್ರಿ? ನೀನು ಯಾಕೆ ಜಲ್ದಿ ಬರಲಿಲ್ಲ? ಒಮ್ಮೆ ಕರೆದ ತಕ್ಷಣ ಬರಬೇಕಾಗಿತ್ತಲ್ಲ, ನನ್ನೊಳಗೇನು ತಪ್ಪಾಗಿತ್ತು ಅಂತ ಪ್ರಶ್ನೆ ಮಾಡಿದಾಗ ಭಗವಂತ ಅಂದಂತ, ನೀ ಕರೆಯೋದು ತಪ್ಪು ಕರೆದಿ, ನಾ ಏನು ಮಾಡಲಿ ಅಂದವ. ನೀ ಏನಂತ ಕರೆದಿದಿ? ದ್ವಾರಕಾಧೀಶ ಅಂತ ಕರೆದಿ ನೀನು. ಎಲ್ಲಿ ದ್ವಾರಕ, ಎಲ್ಲಿ ಹಸ್ತಿನಾಪುರ? ಅಲ್ಲಿಂದ ಇಲ್ಲಿ ತನಕ ಬರಬೇಕಾದ್ರೆ ಟೈಮ್ ತಗೋತದೆ ಇಲ್ಲ? ನಿನ್ನ ಹೃದಯದೊಳಗೆ ಇದ್ದೆ ನಾನು. ಹೃದ್ದೇಶ್ ಅರ್ಜುನ ತಿಷ್ಟಾಮಿ, ನಾನು ನಿನ್ನ ಹೃದಯದೊಳಗೆ ಇದ್ದೆ. ಒಂದು ವೇಳೆ ಹೃದಯವಾಸಿನ್ ಹೇ ಮಾಧವ ಧಾವ ಧಾವ ಅಂತ ಕರೆದಿದ್ದೆ ಅಂದ್ರೆ ಅಲ್ಲಿ ಪ್ರಕಟ ಆಗುತ್ತಿದ್ನೆ. ಆದ್ರೆ ನೀನು ದ್ವಾರಕಾಧೀಶ ಅಂದು ತಡ ಮಾಡಿದೆ. ಪರಮಾತ್ಮ ಹೇಳಿದ ಮಾತು ಅವಾಗ ಆಕೆಗೆ ಗೊತ್ತಾತ, ಹೌದಲ್ಲ, ಪರಮಾತ್ಮ ನನ್ನ ಹೃದಯದೊಳಗೆ ಇದ್ದರೂ ಕೂಡ ನಾನು ಅಲ್ಲಿ ಆ ಶಬ್ದ ಪ್ರಯೋಗ ಮಾಡಿದ್ದಕ್ಕೆ ಭಗವಂತ ಬರಕ ತಡ ಮಾಡಿದ. ಅದಕ್ಕೆ ಇಲ್ಲಿ ಅವ್ರು ಹೇಳ್ತಾರೆ, ಪರಮಾತ್ಮ ಇಲ್ಲದ ಜಾಗ ಎಲ್ಲಿ ಅದ? ನಿನ್ನ ಅಪ್ಪರು ಹೇಳಿದ್ರಲ್ಲ, ಎಲ್ಲ ಕಡೆಗೂ ಭಗವಂತ. ಅಣೋರಣೀಯಾನ್ ಮಹತೋ ಮಹಿಯಾನ್ ಆತ್ಮಶ್ಯ ಜಂತೋರ್ ನಿಹಿತೋ ಗುಹಾಯಾಮ್ ಅಂತ ಹೆಂಗೆ ಉಪನಿಷತ್ತು ಭಗವತಿ ಹೇಳ್ತದಲ್ಲ, ಅಣುವಿಗೆ ಅಣುವಾಗಿ ಮಹತ್ತಿಗೆ ಮಹತ್ತಾಗಿ ಭಗವಂತ ಸಕಲ ಚರಾಚರದೊಳಗೂ ವ್ಯಾಪ್ತವಾಗಿ ಅದನ. ಅಂದ್ರೆ ನಿನ್ನೊಳಗಿರ್ತಕ್ಕಂಥ ಭಗವಂತನೇ ಎಲ್ಲರೊಳಗೂ ಕೂಡ ಅದಾನ ಅಂತ ಅವ್ರು ಹೇಳಕತ್ತಾರೆ. ಏನಂತ? ಯಾವುದು ನಿನ್ನೊಳಗೆ ಪರಮಾತ್ಮ ಅದಾನಲ್ಲ, ಜೋ ಪರಮಾತ್ಮ ಮುಜಮೆ ಹೈ ವಹಿ ಸಬ್ ಮೇ ಹೈ, ಅವನೇ ಪರಮಾತ್ಮ ಎಲ್ಲರೊಳಗೂ ಅದಾನ. ಇಶಿ ಪ್ರಕಾರ ಅಖಿಲ ಜಗತ್ ಜಿಸ್ ಬ್ರಹ್ಮ ಸ್ವರೂಪ ದಿಕ್ತಾ ಹೈ, ಯಾರಿಗೆ ಅಖಿಲ ಎಲ್ಲವೂ ಜಗತ್ತು ಬ್ರಹ್ಮಸ್ವರೂಪವಾಗಿಯೇ ಕಾಣಕತ್ತದಲ್ಲ, ವಹಿ ಜ್ಞಾನಿ ಹೈ, ಅವನಿಗೆ ಏನಂತ ಕರಿತೀವಿ ನಾವು? ಜ್ಞಾನಿ ಅಂತ ಕರಿತೀವಿ. ಎಲ್ಲದರೊಳಗೂ ತನ್ನನ್ನೇ ನೋಡ್ತಕ್ಕಂಥ ಸ್ಥಿತಿ ಅದು. ಎಲ್ಲದರೊಳಗೂ ಪರಮಾತ್ಮನನ್ನು ನೋಡುವುದು ಭಗವಂತನ ಸ್ಥಿತಿ. ಆದ್ರೆ ನನ್ನೊಳಗೂ ಎಲ್ಲದರೊಳಗೂ ಕೂಡ ನಾನೇ ಇದ್ದೀನಿ, ಪರಮಾತ್ಮನೇ ಇದ್ದೀನಿ ಅಂತಕ್ಕಂಥ ತನ್ನ ಸ್ವರೂಪವನ್ನು ನೋಡ್ತಿದ್ದ ಅಂದ್ರೆ ಅವನಿಗೆ ನಾವು ಜ್ಞಾನಿ ಅಂತ ಕರಿತೀವಿ. सब में परमात्मा का अनुभव करते करते
ಉಷೆ ಅಪನೇ ಸ್ವರೂಪ ಮೇ ಬಿ ಪರಮಾತ್ಮಕ ಅನುಭವ ಹೋತಾಯಿ. ನೋಡ್ರಿ, ಎಲ್ಲದರೊಳಗೂ ದೇವ್ರನ್ನ ನೋಡ್ತಾ 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 ಹೋದಂಗೆ ತನ್ನೊಳಗೂ ಕೂಡ ತಾನು ಕೂಡ ಪರಮಾತ್ಮನೇ ಆಗಿಬಿಡ್ತಾನ ಅವನು. ಹೌದಿಲ್ರಿ? ಅದಕ್ಕೆ ನಮ್ಮೊಳಗೆ ಒಂದು ನೇತ್ಯಾತ್ಮಕ ದೃಷ್ಟಿ, ಒಂದು ಸರ್ವಾತ್ಮಕ ದೃಷ್ಟಿ ಅಂತ ಕರಿತೀವಿ. ನೇತ್ಯಾತ್ಮಕ ದೃಷ್ಟಿಯಿಂದರ ವಿಚಾರ ಮಾಡು, ಸರ್ವಾತ್ಮಕ ದೃಷ್ಟಿಯಿಂದರ ವಿಚಾರ ಮಾಡು. ಮುಮುಕ್ಷು ಆಗಿರ್ತಕ್ಕಂಥವನು ಎರಡರಿಂದನೂ ಕೂಡ ಆ ಬ್ರಹ್ಮದ ಸಾಕ್ಷಾತ್ಕಾರವನ್ನು ಮಾಡ್ಕೊಳಕ್ಕೆ ಬರ್ತದೆ. ದೇಹ ನೀನಲ್ಲ, ಮನ ಇಂದ್ರಿಯಾದಿಗಳು ನೀನಲ್ಲ, ಬುದ್ಧಿ ನೀನಲ್ಲ, ಎಲ್ಲವೂ ನೀನು ಅಲ್ಲ 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 ಅಂತ ಅಲ್ಲಗಳಿದಾಗ ಯಾವುದು ಉಳಿತದ ಅದು ಬ್ರಹ್ಮ, ಅದು ನೀನು ನೇತ್ಯಾತ್ಮಕ ದೃಷ್ಟಿಯಿಂದ. ಇನ್ನು ಸರ್ವಾತ್ಮಕ ಅಂದ್ರೆ ಎಲ್ಲದರೊಳಗೂ ನಾನೇ ಇದ್ದೀನಿ. ಹೆಂಗ್ರಿ? ಹೇಳ್ತಾನಲ್ಲ ಭಗವಂತ ಗೀತಾದೊಳಗೆ, ವಿದ್ಯಾ ವಿನಯ ಸಂಪನ್ನಿ ಬ್ರಾಹ್ಮಣಿ ಗವಿ ಅಸ್ತಿನಿ ಸುನೀಚೈವ ಸ್ವಪಾಕೇಚ ಪಂಡಿತ ಸಮದರ್ಶನ. ಎಲ್ಲದರೊಳಗೂ ಬ್ರಾಹ್ಮಣನೊಳಗೆ, ಕತ್ತಿಯೊಳಗೆ, ಹಂದಿಯೊಳಗೆ, ನಾಯಿಯೊಳಗೆ, ಎಲ್ಲದರೊಳಗೂ ಕೂಡ ನಾವು ನಮ್ಮ ಸ್ವರೂಪವನ್ನು ನೋಡ್ತಿದ್ವಿ ಅಂದರೆ ಇದು ಸರ್ವಾತ್ಮಕವಾಗಿರ್ತಕ್ಕಂಥ ದೃಷ್ಟಿ. ಯಾವುದರಿಂದಾದರೂ ಕೂಡ ನೀನು ಆ ತತ್ವವನ್ನು ತಿಳ್ಕೊಳಕ್ಕೆ ಬರ್ತದ ಅಂತ ಹೇಳ್ತಾರೆ ಶಾಸ್ತ್ರ. ಅದಕ್ಕೆ ಇಲ್ಲಿ ನಮಗೆ ಹೇಳ್ತಾರೆ ಅವರು, ಯಾವನು ಹೊರಗೆ ಬಾಹ್ಯ ಪದಾರ್ಥದಲ್ಲಿ ಭಗವಂತನನ್ನು ನೋಡ್ತಾ ನೋಡ್ತಾ ತನ್ನೊಳಗೂ ಕೂಡ ಆ ಪರಮಾತ್ಮನನ್ನೇ ನೋಡಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಪರಮಾತ್ಮಕ್ಕೆ ಪರೋಕ್ಷ ದರ್ಶನ ಸೆ ಕೋಹಿ ವಿಶೇಷ ಲಾಭ ನಹಿ ಹೋತಾ ಹೈ. ನೋಡ್ರಿ, ಯಾವ ಪರೋಕ್ಷ ಜ್ಞಾನ ಪರಮಾತ್ಮನನ್ನು ಹೊರಗೆ ನೋಡಕತ್ತಿದ ಅಂದ್ರೆ ಇದರಿಂದ ನಮಗೇನು ಲಾಭ ಆಗಂಗನೇ ಇಲ್ಲ. ಪರೋಕ್ಷ ಜ್ಞಾನದಿಂದ ಏನು ಲಾಭ ಆಗ್ತದೆ? ದೇವರು ಇಲ್ಲ ಅಂತಿದ್ದ, ಈ ದೇವ್ರು ಅದಾನ ಅಂತ ಇಷ್ಟು ಜ್ಞಾನ ಇತ್ತು. ಇದರಿಂದ ನಮಗೇನು ಉಪಯೋಗ ಲಾಭ ಆಗಂಗಿಲ್ಲ ಅಂತಾರೆ ಅವರು. ಪರಂತು ಜೀವ ಜಬ್ ಪರಮಾತ್ಮ ಕಾ ಅಪರೋಕ್ಷ ದರ್ಶನ ಕರ್ತೆ ಹೈ ತಬಿ ಕೃತಾರ್ಥ ಹೋತಾ ಹೈ. ನೋಡ್ರಿ, ಯಾವಾಗ ಆ ಪರಮಾತ್ಮನ ದರ್ಶನವನ್ನು ತನ್ನೊಳಗೆ ಮಾಡ್ಕೊಳಕತ್ತಿದ, ನಾನೇ ಪರಮಾತ್ಮ ಇದ್ದೀನಿ ಅಂತಕ್ಕಂಥ ಅನುಭವ ಮಾಡಕತ್ತಿದ, ಅವಾಗ ಇವನ ಜನ್ಮ ಏನಾಗ್ತದ್ರಿ? ಕೃತಾರ್ಥ ಆಗ್ತದ, ಸಾರ್ಥಕತೆಯನ್ನು ಪಡ್ಕೋತದ. ಜ್ಞಾನಿ ಪುರುಷೋಂಕೋ ತೋ ಅಪನೆ ಸ್ವರೂಪ ಮೇ ಬಿ ಶ್ರೀ ಭಗವಾನ್ ದಿಕ್ತೆ ಹೈ. ಜ್ಞಾನಿಗೆ ತನ್ನ ಸ್ವರೂಪದೊಳಗೂ ಕೂಡ ಪರಮಾತ್ಮನನ್ನು ನೋಡ್ತಾ ಇರ್ತಾನ. ಯಹಿ ಅದ್ವೈತ ಹೈ. ಇದಕ್ಕನೇ ನಾವೇನಂತ ಕರಿತೀವಿ? ಅದ್ವೈತ. ಎಲ್ಲಿ ದ್ವೈತ ಇಲ್ಲ, ಎರಡೆಂಬ ಭಾವ ಎಲ್ಲಿಲ್ಲ, ಅದಕ್ಕೆ ನಾವು ಅದ್ವೈತ ಅಂತ ಕರಿತೀವಿ. ನಾನೇ ಪರಮಾತ್ಮ ಇದ್ದೀನಿ ಅಂತಕ್ಕಂಥ ಭಾವನೆಯನ್ನು ಬೆಳೆಸ್ಕೊಂಡಿರ್ತಕ್ಕಂಥ ಜ್ಞಾನಿ ಎಲ್ಲಿನೂ ಕೂಡ ದ್ವೈತ ಬುದ್ಧಿಯಿಂದ ಪರಮಾತ್ಮನನ್ನು ನೋಡಂಗಿಲ್ಲವ. ಅದಕ್ಕೆ ಶ್ರೀಕೃಷ್ಣ ಲೀಲಾಮಿ ಇಸಿಲಿಯೇ ಹೈಕಿ ಇನ್ ಲೀಲಾओं का चिंतन करती गोपियाँ अपने स्वरूप में भी परमात्मा का अनुभव करती है. ನೋಡ್ರಿ, ಈ ಶ್ರೀಕೃಷ್ಣ ಪರಮಾತ್ಮನ ಲೀಲಾದೊಳಗೆ ಭಾಳ ಸುಂದರವಾಗಿ ಹೇಳ್ತಾರೆ ಅವರು. ಗೋಪಿಕಾ ಸ್ತ್ರೀಯರು ಏನು ಮಾಡ್ತಿದ್ರು ಅಂದ್ರೆ, ಅವರು ತಮ್ಮೊಳಗೆ ಪರಮಾತ್ಮನನ್ನು ನೋಡುವ ತನ ಬೆಳೆಸ್ಕೊಂಡಿದ್ರು ಅವರು. ಏನ್ರಿ, ಹೊರಗೆ ಮೊದಲು ಪರಮಾತ್ಮನನ್ನು ದರ್ಶನ ಮಾಡ್ತಾ 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 ತನ್ನ ಸ್ವರೂಪದೊಳಗೂ ಕೂಡ ಪರಮಾತ್ಮನನ್ನು ದರ್ಶನ ಮಾಡ್ತಕ್ಕಂಥ ಶಕ್ತಿಯನ್ನು ಪಡ್ಕೊಂಡಿದ್ರು. ಗೋಪಿಕಾ ಸ್ತ್ರೀಯರು ನಿರಂತರವಾಗಿ ಕೃಷ್ಣ ಪರಮಾತ್ಮನ ಚಿಂತನವರಿಗೆ. ಕೃಷ್ಣನ ಬಿಟ್ಟರೆ ಮತ್ತೊಂದು ಜಗತ್ತೇ ಇರಲಿಲ್ಲಂತ ಅವರಿಗೆ. ಹೆಂಗೆ ಮಾಡಬೇಕ್ರಿ ಭಕ್ತಿ ಅಂತ ಕೇಳಿದ್ರ ಶಾಸ್ತ್ರ ಹೇಳ್ತದ, ಯಥಾ ರಜಗೋಪಿಕಾ ನಾಮ್. ನೋಡ್ರಿ, ಹೆಂಗೆ ರಜಗೋಪಿಕಾ ನಾಮ್ ಅಂದ್ರೆ ಅವರು, ನೀವು ಹೆಂಗೆ ಭಕ್ತಿ ಮಾಡ್ರಿ ಅಂದ್ರೆ ಗೋಪಿಕಾ ಸ್ತ್ರೀಯರಂಗ ಭಕ್ತಿ ಮಾಡ್ರಿ ಅಂತ. ಪರಮಾತ್ಮ ನಿರಂತರವಾಗಿ ಹಗಲು ರಾತ್ರಿ ಎಲ್ಲಿ ಹೋದ್ರು ಬಂದರು ಅವನದೇ ಧ್ಯಾನ ಅವ್ರಿಗೆ. ಹಿಂಗಾಯ್ತಂತ ಮುಂದೊಂದು ದಿನ ಅವರಿಗೆ ನಮ್ಮನ್ನು ಬಿಟ್ಟರೆ ಪರಮಾತ್ಮ ಬೇರೆ ಇಲ್ಲೇ ಇಲ್ಲ. ನೋಡ್ರಿ, ಅದರೊಳಗೂ ಭಕ್ತಿಯಿಂದನೂ ಕೂಡ ವ್ಯಾಪಕವಾಗಿರ್ತಕ್ಕಂಥ ದೃಷ್ಟಿಯನ್ನು ಬೆಳೆಸ್ಕೊಂಡಾರ ಅವರು. ಜ್ಞಾನಿಗಳು ವೇದಾಂತದ ಬಗ್ಗೆ ಚಿಂತನ ಮಾಡ್ತಾ ಶ್ರವಣ ಮನನ ನಿಧಿಧ್ಯಾಸನೆಗಳನ್ನು ಮಾಡಿ ಅವರು ಆತ್ಮ ಸಾಕ್ಷಾತ್ಕಾರವನ್ನು ಮಾಡಿಕೊಂಡ್ರ, ಅಪರೋಕ್ಷ ಜ್ಞಾನ ಮಾಡಿಕೊಂಡ್ರ. ಗೋಪಿಕಾ ಸ್ತ್ರೀಯರಂಥ ಭಕ್ತರು ಪರಮಾತ್ಮನ ದರ್ಶನ ಮಾಡ್ತಾ ಚಿಂತನ ಮಾಡ್ತಾ ಮಾಡ್ತಾ ತಾವು ಪರಮಾತ್ಮ ಸ್ವರೂಪರಾಗಿರ್ತಕ್ಕಂಥ ಇತಿಹಾಸವನ್ನು ಈ ಭಾಗವತದೊಳಗೆ ನಾವೆಲ್ಲ ಕೇಳ್ತೀವಿ ಅಂತಾರೆ. ಪರಮಾತ್ಮಕ ಅನುಭವ ಕರ್ತಿ ಹೈ. ಎಲ್ಲ ಗೋಪಿಕಾ ಸ್ತ್ರೀಯರು ತಮ್ಮ ಸ್ವರೂಪದೊಳಗನೇ ಪರಮಾತ್ಮನ ಅನುಭವವನ್ನು ಮಾಡ್ತಿದ್ರು ಅವರು. ಲೀಲಾ ದೇಖ್ನೆ ಮೇ ಗಯಿ ಮೈ ಬಿ ಹೋ ಗಯ ಲಾಲ್. ನೋಡ್ರಿ, ಲೀಲಾವನ್ನು ಶ್ರೀಕೃಷ್ಣ ಪರಮಾತ್ಮ ಲೀಲಾ ಮಾಡ್ತಿದ್ದವ. ಎಷ್ಟು ಲೀಲಾ ಮಾಡಿದನ್ರಿ?
ಅಲ್ಲಿ ಇದ್ದಾಗ ಗೋಪಿಕಾ ಸ್ತ್ರೀಯರ ಮಧ್ಯದೊಳಗೆ ಅನಂತ ಲೀಲೆಗಳನ್ನು ಮಾಡಿದ ಪರಮಾತ್ಮ. ಆ ಲೀಲೆಗಳನ್ನು ನೋಡ್ಬೇಕಂತ ಹಾತೊರಿತಿದ್ರಂತ. ಆ ಲೀಲೆಗಳನ್ನು ನೋಡಕ್ಕೆ ಹೋಗಿ ಹೋಗಿ ಅವರೇ ಆ ಲಾಲ್ ಆಗಿಬಿಟ್ರು, ಅಂದ್ರೆ ಪರಮಾತ್ಮನೇ ಆಗಿಬಿಟ್ರಂತ ಅವರು. ಗೋಪಿಯೋಂಕೆ ಅಪನೆ ಸ್ವರೂಪ ಕಾ ವಿಸ್ಮರಣ ಹುವಾ ಹೈ ಅವ್ರು ಕಹತಿ ಹೈ ಮೈ ಹಿ ಶ್ರೀಕೃಷ್ಣ ಹೂ. ನೋಡ್ರಿ, ಅವರು ತಮ್ಮನ್ನು ತಾವು ಮರೆತು ಬಿಟ್ರು, ತಮ್ಮ ಸ್ವರೂಪವನ್ನು ತಾವು ಮರೆತು ಏನಾಗಿಬಿಟ್ರು ಅಂದ್ರೆ ತಾವೇ ಕೃಷ್ಣ ಪರಮಾತ್ಮರಾಗಿಬಿಟ್ರು. ನಾ ಪರಮಾತ್ಮ ಇದ್ದೀನಿ ಅಂತಕ್ಕಂಥ ಭಾವ ಬಂತವರಿಗೆ. ನಾವು ಸ್ತ್ರೀಯರು ಅವ ಪುರುಷ ಅಂತಕ್ಕಂಥ ಭೇದನೇ ಇಲ್ಲ ಅಲ್ಲಿ. ತಮ್ಮ ಸ್ವರೂಪನ ಮರೆತು ಕೃಷ್ಣ ಪರಮಾತ್ಮನ ಸ್ವರೂಪನೇ ಆಗಿಬಿಟ್ಟಿದ್ರು ಗೋಪಿಕಾ ಸ್ತ್ರೀಯರು. ಅಪನೆ ಕೃಷ್ಣ ಕಾ ಸಬ್ ಮೇ ಅನುಭವ ಕರ್ತಿ ಗೋಪಿಯ ಶ್ರೀಕೃಷ್ಣಮಯ ಬನಿ ಹೈ. ನೋಡ್ರಿ, ಎಲ್ಲದರೊಳಗೂ ಕೂಡ ಕೃಷ್ಣನನ್ನು ನೋಡುವ ದೃಷ್ಟಿಯನ್ನು ಬೆಳೆಸ್ಕೊಂಡಿದ್ರಂಥವ್ರು. ಎಲ್ಲ ಕೆಲಸ ಮಾಡ್ತಿದ್ರು ಅವರು. ಅವ್ರಿಗೇನು ಸಂಸಾರ ಬಿಟ್ಟು ಬಂದವ್ರು ಇದ್ರೇನ್ರಿ? ನಿಮ್ಮಂಗೆ ವ್ಯವಹಾರ ಮಾಡಿದವರು ಅವರು. ಹಗಲು ರಾತ್ರಿ ಕೆಲಸ ಮಾಡ್ತಿದ್ರು, ಎಲ್ಲ ಆಕಳುಗಳು ಚಾಕ್ರಿ ಮಾಡ್ತಿದ್ರು, ಬೆಣ್ಣೆ ಕರಿತಿದ್ರು, ಹಾಲು ಹಿಂಡುತ್ತಿದ್ರು, ಮಾರ್ಕೊಂಡು ಬರ್ತಿದ್ರು ಕರೆ. ಆದರೆ ಎಲ್ಲದರೊಳಗೂ ಪರಮಾತ್ಮ. ನೋಡ್ರಿ, ನಾವು ಹಾಲು ತೊಗೋರಿ ಮೊಸರು ತೊಗೋರಿ ಅಂತ ಹೋಗ್ತೀವಿ ಮತ್ತೊಬ್ರಿಗೆ ಕೊಡ್ಬೇಕಾದ್ರೆ, ಹಂಗೆ ಅಂತಿದ್ದಿಲ್ಲಂತವ್ರು. ಕೃಷ್ಣನ ಕೊಳ್ಳಿರಿ ಕೃಷ್ಣನ ಕೊಳ್ಳಿರಿ ಅಂತ ಆಡ್ಕೋತ ಹೋಗ್ತಿದ್ರಂತ. ಮೊಸರನು ಕೃಷ್ಣನೇ, ಹಾಲೂ ಕೃಷ್ಣನೇ, ಎಲ್ಲವೂ ಕೃಷ್ಣಮಯ ಆಗಿಬಿಟ್ಟಿದ್ವು ಅಂತವ್ರಿಗೆ. ವ್ಯವಹಾರದೊಳಗೂ ಕೂಡ ಪ್ರತಿ ಒಂದು ವಸ್ತುವಿನಲ್ಲಿ ಕೃಷ್ಣನನ್ನೇ ಬೆರೆಸಿ ಭಕ್ತಿಯನ್ನು ಮಾಡ್ತಕ್ಕಂಥವ್ರು ಗೋಪಿಕಾ ಸ್ತ್ರೀಯರು. ಮೈ ಹಿ ಶ್ರೀಕೃಷ್ಣ ಹೂ ಅಪನೆ ಕೃಷ್ಣ ಕಾ ಸಬ್ ಮೇ ಅನುಭವ ಕರ್ತೆ ಗೋಪಿಯ ಶ್ರೀಕೃಷ್ಣಮಯ ಬನಿ ಹೈ ಜಿಸೆ ಅಪನೆ ಅಂದರ್ ಪರಮಾತ್ಮ ಕಾ ದರ್ಶನ್ ಹೋತಾ ಹೈ. ಅವಾಗ ಅವ್ರೊಳಗೆ ಏನಾಗ್ತದಂದ್ರೆ, ಯಾರಿಗೆ ತಮ್ಮ ಅಂತರಂಗದೊಳಗೆ ತಮ್ಮ ಸ್ವರೂಪದ ದರ್ಶನ ಆಗ್ತದ, ಪರಮಾತ್ಮನ ದರ್ಶನ ಆಗ್ತದ, ವಹಿ ಜಬಿ ಪರಮಾತ್ಮ ಮೇ ಮಿಲ್ ಜಾತಾ ಹೈ. ಯಾವನು ತನ್ನ ಅಂತರದೊಳಗೆ ಪರಮಾತ್ಮನ ದರ್ಶನವನ್ನು ಮಾಡ್ತಾನ ಅವನೇ ಪರಮಾತ್ಮನನ್ನು ಕೂಡ್ತಾನ. अपने अंदर जिसे परमात्मा दिख जाता है उसके बाद वही जीव ಈಶ್ವರ ಸೇ ಜುದಾ ನಹಿ ರಹ ಸಕ್ತಾ. ನೋಡ್ರಿ, ಯಾವನು ಅಂದರದೊಳಗೆ ಪರಮಾತ್ಮನನ್ನು ನೋಡ್ತಾ ನೋಡ್ತಾ ಹೋದ ಅವನಿಗೆ ಪರಮಾತ್ಮ ಬೇರೆ ನಾ ಬೇರೆ ಅಂತಕ್ಕಂಥದ್ದು ಉಳಿಲೇ ಇಲ್ಲ. ಏನಾಗಿಬಿಡ್ತೆ ಅದು? ಈಶ್ವರನು ನಾನು ಭಿನ್ನ ಅಂತಕ್ಕಂಥ ಭಾವನೇ ಅಳಿದು ಹೋಗಿಬಿಡ್ತದ ಅಂತಾರವರು. ವಹಿ ಈಶ್ವರ ಮೇ ಮಿಲ ಜಾತ ಹೈ ಯಹಿ ಶ್ರೀ ಭಾಗವತ ಕಥಾಕ ಫಲ ಹೈ. ನೋಡ್ರಿ, ಯಾವನು ಪರಮಾತ್ಮನನ್ನು ತನ್ನ ಅಂತರಂಗದೊಳಗೆ ನೋಡ್ತಾ ನೋಡ್ತಾ ಪರಮಾತ್ಮನು ನಾನು ಭಿನ್ನ ಇಲ್ಲ ಅಂತಕ್ಕಂಥ ಜ್ಞಾನವನ್ನು ಏನು ಮಾಡ್ಕೋತಾನಲ್ಲ, ಇದೇ ಈ ಗ್ರಂಥದ ಫಲ. ಏನ್ರಿ ಭಾಗವತ ಕಥೆ ಕೇಳೋದ್ರಿಂದ ಅಂದ್ರೆ, ಶ್ರೀಕೃಷ್ಣ ಪರಮಾತ್ಮನ ಲೀಲೆಗಳನ್ನು ಚಿಂತನ ಮಾಡ್ತಾ ಮಾಡ್ತಾ ಹೋಗಿ ನಾವು ಕೂಡ ಶ್ರೀಕೃಷ್ಣ ಮಯ ಆಗಿಬಿಟ್ಟಿದ್ವಿ ಗೋಪಿಕಾ ಸ್ತ್ರೀಯರಂಗಂದ ನಾವು ಈ ಗ್ರಂಥವನ್ನು ಶ್ರವಣ ಮಾಡಿದ್ದು ಚಿಂತನ ಮಾಡಿದ್ದು ಇದೇ ಫಲ ಅದ ನೋಡ್ರಿ ಅಂತ ಹೇಳ್ತಾರವ್ರು. ಜ್ಞಾನಿ ಜ್ಞಾನಸೇ ಪರಮಾತ್ಮ ಕಾ ಅಪರೋಕ್ಷ ಸಾಕ್ಷಾತ್ಕಾರ ಕರ್ತೆ ಹೈ. ಜ್ಞಾನಿ ಏನು ಮಾಡ್ತಾನವ? ಜ್ಞಾನದಿಂದ ಜ್ಞಾನ ಅಂದ್ರೆ ಏನ್ರಿ? ಅಭೇದ ದರ್ಶನಂ ಜ್ಞಾನಂ ಐತ್ರಿ. ಎಲ್ಲದರೊಳಗೂ ಕೂಡ ಪರಮಾತ್ಮನನ್ನು ನೋಡ್ತಾ ನೋಡ್ತಾ ಅರು ಸತ್ತು ಚಿತ್ತು ಆನಂದ ನಿತ್ಯ ಪರಿಪೂರ್ಣತ್ವವನ್ನು ಚಿಂತನ ಮಾಡಿ ಮಾಡಿ ಅವನೇನಾಗುತ್ತಾನ್ರಿ? ಅಪರೋಕ್ಷ ಸಾಕ್ಷಾತ್ಕಾರವನ್ನು ಮಾಡ್ಕೋತಾನೆ, ದೃಢ ಅಪರೋಕ್ಷ ಬ್ರಹ್ಮಜ್ಞಾನವನ್ನು ಮಾಡ್ಕೋತಾನ. ಜಬ್ಕಿ ವೈಷ್ಣವ ಭಕ್ತ ಪ್ರೇಮ ಸೇ ಪರಮಾತ್ಮ ಕಾ ಅಪರೋಕ್ಷ ಸಾಕ್ಷಾತ್ಕಾರ ಕರ್ತೆ ಹೈ. ಹಂಗೆ ವೈಷ್ಣವ ಭಕ್ತರು ಅಂದ್ರೆ ವಿಷ್ಣು ಪರಮಾತ್ಮನ ಭಕ್ತಿಯನ್ನು ಮಾಡ್ತಕ್ಕಂಥ ಭಕ್ತರು ವೈಷ್ಣವರು ಅಂತ ಕರಿತೀವಿ ನಾವು. ಶಿವನನ್ನು ಆರಾಧನೆ ಮಾಡ್ತಕ್ಕಂಥವ್ರಿಗೆ ಶೈವರು ಅಂತ ಕರಿತೀವಿ. ಶಿವ ಬೇರೆ ಅಲ್ಲ, ವಿಷ್ಣು ಬೇರೆ ಅಲ್ಲ. ಆದ್ರೆ ಯಾರು ಅವರವರ ಆರಾಧ್ಯ ದೈವ ಅಂತ ತಿಳ್ಕೊಂಡಾರ. ಕೃಷ್ಣನ ಮೇಲೆ ಬಹಳ ಪ್ರೀತಿ ಇತ್ತು, ಕೃಷ್ಣನನ್ನು ಆರಾಧನೆ ಮಾಡ್ತಾರೆ. ಶಿವನ ಮೇಲೆ ಬಹಳ ಪ್ರೀತಿ ಇತ್ತು, ಶಿವನನ್ನು ಆರಾಧನೆ ಮಾಡ್ತೀವಿ. ನಾವು ಸಿದ್ಧಾರೂಢನ ಮೇಲೆ ಭಾಳ ಪ್ರೀತಿ ಇದೀವಿ ಅಂತ ಸಿದ್ಧಾರೂಢನ ಆರಾಧನೆ ಮಾಡ್ತೀವಿ, ಹೌದಿಲ್ರಿ? ಅವರವರ ಇಷ್ಟ ದೈವ ಏನಿರ್ತದಲ್ಲ ಅದರ ಆರಾಧನೆ ಮಾಡೋರಿಗೆ ವೈಷ್ಣವರು ಶೈವರು ಅಂತ ಹಿಂಗೆ ಕರೀತಿರ್ತಾರೆ. ಇಲ್ಲಿ ಭಾಗವತ ಇದು ಕೃಷ್ಣ ಪರಮಾತ್ಮಂದಿರೋದ್ರಿಂದ ಯಾರು ಕೃಷ್ಣ ಪರಮಾತ್ಮನ ಪ್ರೇಮವನ್ನು ಮಾಡ್ತಾರ, ಭಕ್ತಿಯನ್ನು ಮಾಡ್ತಾರ, ಅವ್ರೇನಾಗ್ತಾರೆ? ಅವರು ಭಕ್ತಿ ಪಂಥದಿಂದನೇ ಅಪರೋಕ್ಷ ಜ್ಞಾನವನ್ನು ಮಾಡ್ಕೋತಾರೆ. ಜ್ಞಾನಿ
ಜ್ಞಾನದಿಂದ ಅಪರೋಕ್ಷ ಬ್ರಹ್ಮಜ್ಞಾನ ಮಾಡ್ಕೊಂಡ್ರ, ಭಕ್ತನು ಕೂಡ ಭಕ್ತಿಯಿಂದ ಅಪರೋಕ್ಷ ಜ್ಞಾನವನ್ನು ಮಾಡ್ಕೊಂಡಿರ್ತಾರ ಅಂತ ಹೇಳ್ತಾರೆ ಅವ್ರು. ಈಗ ಕೇಳಿದ್ವಿಲ್ಲ ನಾವು ಗೋಪಿಕ ಸ್ತ್ರೀಯರು, ಏನು ಚಿಂತನೆ ಮಾಡ್ತೀವಿ ಅದೇ ಆಗ್ತೀವಿ ನೋಡ್ರಿ. ನಾವು ಏನು ಮಾಡ್ತೀವಿ? ಪರಮಾತ್ಮನ ಚಿಂತನೆ ಬಿಡ್ತೀವಿ, ಪ್ರಪಂಚದ ಚಿಂತನೆ ಮಾಡ್ತೀವಿ. ಹೌದ್ರಿ? ಪರಮಾತ್ಮನ ಚಿಂತನೆ ಮಾಡಿದ್ವಿ ಅಂದ್ರೆ ಪರಮಾತ್ಮ ಆಗ್ತಿದ್ವಿ. ಪ್ರಪಂಚದ ಚಿಂತನೆ ಮಾಡಿ ಮಾಡಿ ಪ್ರಪಂಚದಾಗ ಮುಳಿಗೆದ್ದು ಬಿಟ್ಟಿವಿ ನಾವು. ನಮಗೆ ಪರಮಾತ್ಮ ಸಿಗಂದ್ರೆ ಹೆಂಗೆ ಸಿಗುತ್ತಾನ್ರಿ? ಪರಮಾತ್ಮ ನಿನಗೆ ಬೇಕು ಅಂದ್ರೆ ನಿರಂತರವಾಗಿ ಅವನ ಗುಣ ಲೀಲೆಗಳನ್ನು ಚಿಂತನೆ ಮಾಡ್ತಾ ಮಾಡ್ತಾ ಹೋದಂಗೆ ಪ್ರೇಮ ಹುಟ್ಟುತ್ತದೆ. ಭಕ್ತಿ ಪಂಥ ಅಂದ್ರೆ ಏನ್ರಿ? ಪ್ರೇಮ ಪಂಥ ಅಂದ್ರೆ ಪ್ರೇಮ ಪಂಥ ಅಂತ ಕರಿತೀವಿ ನಾವು ಅದಕ್ಕೆ. ಅಂದ್ರೆ ಯಾವ ವಿಷಯದ ಮೇಲೆ ನಾವು ಭಾಳ ಚಿಂತನೆ ಮಾಡ್ತೀವಿ. ಈಗ ನೋಡ್ರಿ, ಒಂದು ಹುಡುಗ ಒಂದು ಹುಡುಗಿ ಪ್ರೇಮ ಹುಟ್ಟಬೇಕಾದ್ರೆ ಏನು ಮಾಡ್ಬೇಕು? ಅವರು ಮೇಲಿಂದ ಮೇಲೆ ಅವನ ನೆನಪು ಮಾಡ್ಕೋಬೇಕು. ಹೌದಿಲ್ರಿ? ಅವನ ರೂಪ, ಅವನ ಗುಣ, ಅವನ ನಾಮ, ಇವುಗಳನ್ನು ನಿರಂತರ ಚಿಂತನೆ ಮಾಡ್ತಾ ಮಾಡ್ತಾ ಹೋದಂಗೆ ಪ್ರೇಮ ಹುಟ್ಟುತ್ತದದು. ಸುಮ್ಮನೆ ಹುಡ್ತದೇನ್ರಿ? ಅವ ಎಲ್ಲೋ ಇದ್ದ ಆಕಿ ಎಲ್ಲೋ ಇದ್ರೂ ಪ್ರೇಮ ಆಗ್ತದೇನು? ಮೇಲಿಂದ ಮೇಲೆ ನೋಡಬೇಕು, ಮೇಲಿಂದ ಮೇಲೆ ಮಾತಾಡಬೇಕು, ಮೇಲಿಂದ ಮೇಲೆ ಅವನಲ್ಲಿರ್ತಕ್ಕಂಥ ಒಳ್ಳೆ ಗುಣಗಳನ್ನು ನೆನೆಸ್ಬೇಕು. ಹಿಂಗೆ ಮಾಡಿದಂಗೆ ಏನಾಗ್ತದೆ? ಪ್ರೇಮ ಗಟ್ಟಿ ಆಗ್ತದೆ. ಹಿಂಗಾಗ್ತದ ಇಡೀ ಜಗತ್ತಿಗೆ ವಿರುದ್ಧವಾಗಿ ನಿಲ್ಲುವಂಥ ತಾಕತ್ತು ಬರ್ತದೆ ಆ ಪ್ರೇಮಕ್ಕೆ. ಬರ್ತದಿಲ್ರಿ? ಏನಂತಾರೆ? ಜೀವ ಕೊಡ್ತೀನಿ ಅಂತಾರೆ ಅವನ ಸಲುವಾಗಿ, ಆಕೆ ಸಲುವಾಗಿ ಜೀವ ಕೊಡ್ತೀವಿ ಅಂತ. ದೇವ್ರ ಸಲುವಾಗಿ ಹಂಗೆ ಅಂದ್ರೆ ಜೀವ ಕೊಟ್ಟಿವಿ ನಾವು? ಬರ್ಬೇಕಿಲ್ರಿ ಅದು ನಮಗೂ ಒಂದಿಟ್ಟು. ನೋಡ್ರಿ, ಯಕಶ್ಚಿತ ಮಾಂಸ ಮುದ್ದಿಯಾಗಿರ್ತಕ್ಕಂಥ ಶರೀರ ಸಲುವಾಗಿ ಜೀವ ಕೊಟ್ಟವ್ರದಾರ. ನಿತ್ಯ ನಿರತಿಶಯವಾಗಿರ್ತಕ್ಕಂಥ ಆನಂದ ಸ್ವರೂಪ ಪರಮಾತ್ಮನನ್ನು ನಾವು ಅನುಭವಿಸ್ಬೇಕಾಗಿತ್ತಂದ್ರೆ ನಾವು ಏನು ಮಾಡ್ಬೇಕ್ರಿ? ಮೇಲಿಂದ ಮೇಲೆ ಅವನ ನಾಮಸ್ಮರಣೆ, ಮೇಲಿಂದ ಮೇಲೆ ಅವರ ಲೀಲೆಗಳು ಮಾಡ್ಯಾರಿಲ್ಲ. ಯಾವ ದೇವ್ರು, ಯಾವ ಮಹಾತ್ಮರು ಯಾವ ದೇವ್ರ ಲೀಲಾ ಮಾಡಿಲ್ಲ ಹೇಳ್ರಿ? ಎಲ್ಲರೂ ಒಂದೊಂದು ಚರಿತ್ರೆನೇ ಆಗ್ಯಾವ. ಹೌದಿಲ್ರಿ? ಯಾಕೆ ಮೇಲಿಂದ ಮೇಲೆ ಸಿದ್ಧಾರ್ಡ್ರ ಚರಿತ್ರೆ ಓದಂತಾರೆ ನಮಗೆ? ಯಾಕೆ ಅವ್ರ ಚರಿತ್ರೆ ಕೇಳಂತಾರೆ ನಮಗೆ? ಅಂದ್ರೆ ಭಕ್ತಿ ಹುಟ್ಲಿಕ್ಕೆ. ಸುಮ್ಮನೆ ಹುಟ್ಟಂಗಿಲ್ಲ ಅದು. ಮನಸ್ಸು ಭಾಳ ಬೆರಿಕೆದ, ಅದು ಏನೇನೋ ಚಿಂತನೆ ಮಾಡ್ತದ, ಏನಾರ ಆಕಾರ ಮಾಡ್ಕೋತ ಕುಂದಿರ್ತದ ಮನಸ್ಸು. ಅದಕ್ಕೆ ಮೇಲೆ ನಿನ್ನ ಇಷ್ಟ ದೈವ, ಅದರ ನಾಮ, ಅದರ ಲೀಲೆಗಳು ಚಿಂತನೆ ಮಾಡ್ತಾ 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 ನೀನು ಹೋದಿ ಅಂದ್ರೆ ಏನಾಗ್ತೀವಿ? ನಾವು ಕೂಡ ಅದರ ಸ್ವರೂಪನೇ ಆಗಿಬಿಡ್ತೀವಿ. ಅವರಿಗೂ ಪರಮಾತ್ಮ ಬೇರೆ, ನಾ ಬೇರೆ ಅಂತಕ್ಕಂಥ ಭೇದ ದೃಷ್ಟಿ ಅಲ್ಲಿ ಉಳಿಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ತಿಳ್ಕೊಂಡು ಮಹಾತ್ಮರು ನಮಗೇನು ಹೇಳಕತ್ತಾರ? ನೀನು ಕೂಡ ಭಕ್ತಿ ಪಂಥ ಅಂತಕ್ಕಂಥದ್ದು ಭಾಳ ಸುಲಭ ಅದು. ತಿಳಿತಿಲ್ರಿ? ಜ್ಞಾನ ಭಾಳ ಕಠಿಣ ಅನ್ನಿಸ್ತದೆ. ಅದೆಲ್ಲ ನಮಗೆ ಸರಳ, ಗೊತ್ತಿದ್ದವ್ರಿಗೆ. ಗೊತ್ತಾಗ್ಲಾರ್ದವ್ರಿಗೆ ಭಕ್ತಿ ಮಾಡಂದ್ರೆ ಮಾಡ್ತಾರೆ. ಭಕ್ತಿನೂ ಕಷ್ಟನೇ. ಭಕ್ತಿ ಮಾಡೋದೇನು ಸುಮ್ಮದ ಏನ್ರಿ? ನಾವು ಅಂತೀವಿ, ಬಸವಣ್ಣಂತನ ಭಕ್ತಿ ಎಂಬುದು ಮಾಡಬಾರದು ಕರಗಸದಂತೆ, ಹೋಗುತ್ತಾ ಕೊರೆಯುವುದು ಬರುತ್ತಾ ಕೊರೆಯುವುದು ಅಂತ ಅವ್ರಂತಾರೆ. ಯಾವುದಾದ್ರೂ ಕಷ್ಟನೇ, ಆದ್ರೆ ಮಾಡಾಕತ್ತೀವಿ ಅಂದ್ರೆ ಅದೇ ಸುಲಭ ಆಗ್ತದೆ. ನಮಗೆ ಜ್ಞಾನ ಮಾರ್ಗದಿಂದ ಅಪರೋಕ್ಷ ಸಾಕ್ಷಾತ್ಕಾರ ಮಾಡ್ಕೊಳಕ್ಕೆ ಬರ್ತಿತ್ತಂದ್ರೆ ಅದನ್ನಾರ ಮಾಡ್ಕೊಳ್ರಿ. ಇಲ್ಲ ನಮಗೆ ಅದು ಆಗಂಗಿಲ್ರಿ, ನಮಗೆ ನಿಲುಕ್ವಲ್ತ್ರಿ ಅಂದ್ರೆ ನೀನು ಭಕ್ತಿ ಪಂಥದಿಂದರ ಹೋಗು. ಯಾಕಂದ್ರೆ ನಮಗಿದು ಭಕ್ತಿ ಹುಟ್ಟಕ್ಕೆ ಬರ್ತದೆ, ಇದು ನಮಗೆ ಇಡಿಸ್ತದ. ಹೌದಿಲ್ರಿ? ಲೀಲೆಗಳನ್ನು ಕೇಳೋದು, ಕಥೆಗಳನ್ನು ಕೇಳೋದು ಇಷ್ಟ ಆಗ್ತದ, ಅದರೊಳಗೆ ನಮಗೆ ಆಸಕ್ತಿ ಇರ್ತದ. ಅದಕ್ಕೆ ಪ್ರೇಮ ಪಂಥ ಅಂತಕ್ಕಂಥದ್ದು ಎಲ್ಲರಿಗೂ ಸುಲಭವಾಗಿರ್ತಕ್ಕಂಥದ್ದು ಅಂತ ತಿಳ್ಕೊಂಡು ಈ ಶ್ರೀಮದ್ ಭಾಗವತದೊಳಗೆ ಅವನ ಪ್ರತಿಯಾಗಿರ್ತಕ್ಕಂಥ ಭಕ್ತಿಯನ್ನು ನೀನು ಮಾಡ್ತಾ ಲೀಲೆಗಳನ್ನು ಕೇಳ್ತಾ ಹೋದಂಗೆ ನಿನ್ನೊಳಗೂ ಕೂಡ ಅಪರೋಕ್ಷ ಸಾಕ್ಷಾತ್ಕಾರ ಆಗುತ್ತದ ಅನ್ನುವಂಥ ಮಾತನ್ನು ಗೋಪಿಕಾ ಸ್ತ್ರೀಯರ ಮುಖಾಂತರವಾಗಿ ನಮಗೆ ತಿಳಿಸ್ತಾ ಬಂದಿದ್ದಾರಲ್ಲ. ಇನ್ನು ಮುಂದೆ ಗೋಪಿಕಾ ಸ್ತ್ರೀಯರಿಂದ ಉದ್ಧವನೂ ಕೂಡ ಏನಾದ? ಅವನು ಭಕ್ತಿ ಪಂಥಕ್ಕೆ ಬಂದವ, ಜ್ಞಾನಿ. ನಾನು ಅವ್ರಿಗೆ ಜ್ಞಾನ ಮಾಡಿ ಕೊಡ್ತೇನೆ ಅಂತ ಬಂದಿದ್ದಂತ ಕೃಷ್ಣಗೆ ಹೇಳಿ. ಯಾರಿಗ್ರಿ? ಗೋಪಿಕಾ ಸ್ತ್ರೀಯರಿಗೆ ನಾನು ಅದೆಲ್ಲ ಹುಚ್ಚಾಟ ಬಿಡಿಸ್ತೀನಿ. ಅವ್ರನ್ನ ನಾ ಏನು ಮಾಡ್ತೀನಿ? ಅವರಿಗೆ ಜ್ಞಾನವನ್ನು ತಿಳಿಸಿ ಬರ್ತೀನಿ, ಉಪದೇಶ ಮಾಡಿ ಬರ್ತೀನಿ ಅಂತ ಆವೇಶದಿಂದ ಬಂದಿರತಕ್ಕಂಥ, ಗರ್ವದಿಂದ ಬಂದಿರತಕ್ಕಂಥ ಉದ್ಧವ ಆ ಗೋಪಿಕಾ ಸ್ತ್ರೀಯರ ಭಕ್ತಿಯನ್ನು ನೋಡಿ ಅವನು ಕೂಡ ಭಕ್ತಿನೇ ಮಾಡಿದಂತ ಮುಂದೆ ಪರಮಾತ್ಮಂದು. ಅದಕ್ಕೆ ಉದ್ಧವ ಗೀತಾ ಅಂತ ಒಂದು ಗ್ರಂಥ ಬರ್ತದೆ. ಅವನು ಎಷ್ಟೋ ಭಕ್ತಿ ಪ್ರಧಾನವಾಗಿರ್ತಕ್ಕಂಥ ಶ್ಲೋಕಗಳನ್ನು ಉಪದೇಶ ಮಾಡಿದಂತ ಮುಂದೆ ಬರ್ತದೆ. ಅದಕ್ಕೆ ನಮಗೆ ಸುಲಭವಾಗಿರ್ತಕ್ಕಂಥ ಮಾರ್ಗವನ್ನು ಹಿಡಿದು ನಾವು ಕೂಡ ಭಾಳ ಆಗಿಲ್ಲ ಅಂದ್ರೆ ಸ್ವಲ್ಪ, ಅವ್ರಟ್ಟು ನಮಗೆ ಮಾಡೋಕ್ಕಾಗಂಗಿಲ್ಲ, ಸ್ವಲ್ಪರ ಆಗ್ತದಲ್ರಿ. ಸ್ವಲ್ಪ ಮಾಡ್ತಾ ಹೋದಂಗೆ
ನಾವು ಕೂಡ ಮುಕ್ತಿಯನ್ನು ಪಡ್ಕೊಳಕ್ಕೆ ಬರ್ತದ. ಅದಕ್ಕಾಗಿಯೇ ಮನುಷ್ಯ ಜನ್ಮ ಬಂದದ. ಭಾಳಿಲ್ಲ ಸ್ವಲ್ಪ ಆದರೂ ಕೂಡ ಸದ್ಗುರುವಿನ ಕೃಪೆಗೆ ನಾವೆಲ್ಲ ಪಾತ್ರರಾಗೋಣ. ಇದೇ ವಿಷಯವನ್ನು ಸದ್ಗುರು ಅಪ್ಪಾಜಿಯವರು ನಮ್ಮೆಲ್ಲರಿಗೂ ಅನುಭವಕ್ಕೆ ಬರುವ ರೀತಿಯೊಳಗೆ ತಿಳಿಸ್ತಾರಂತ ಹೇಳ್ತಾ ನನ್ನೆರಡು ತುದಲ್ ನುಡಿಗಳನ್ನು ಸದ್ಗುರುನಾಥ ನಡೆದ ಅವರುಗಳಲ್ಲಿ ಅರ್ಪಿಸ್ತಾ ಇದ್ದೀನಿ. ಹರಿ ಓಂ.